ಡಿ ಕೆ ಶಿವಕುಮಾರ್ ಹಿಂದುತ್ವವಾದಿ, ಡಿ ಕೆ ಪಿ ಕೆ ಬಿ ಕೆ ಕಾಂಬಿನೇಷನ್ಗಳು ಬಹಳ ಚರ್ಚೆಯನ್ನು ಉಂಟು ಮಾಡ್ತಾ ಇದೆ. ಅದೊಂಥರ ಕಾಂಗ್ರೆಸ್ಸಿನ ತಂತ್ರ. ಪ್ರಿಯಾಂಕಾ ಖರ್ಗೆ ದಿ ಬೆಸ್ಟ್ ವರ್ಚಸ್ಸಿರುವಂಥ ನಾಯಕ. ಮುಸ್ಲಿಮರ ಒಂದು ಓಲೈಕೆಗೋಸ್ಕರ RSSನ ಒಂದು ಟಾಪಿಕನ್ನು ಇಟ್ಕೊಂಡು ಪ್ರಿಯಾಂಕಾ ಖರ್ಗೆ RSS ನಿಷೇಧ ಮಾಡುವ ಏನು ಕಾಂಗ್ರೆಸ್ ಬಕೆಟ್ ಇಟ್ಟಿದೆ, ಬಿ ಕೆಗೆ ಏನು ಬಕೆಟ್ ಇಟ್ಟಿದೆ, ಅದು ಆಗ್ತದಾ? ನಮಸ್ಕಾರ. ನೋ ಫಿಲ್ಟರ್ ವಿತ್ ಜಿತೇಂದ್ರ ಕುಂದೇಶ್ವರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಬಡಕಿಲ ಪ್ರದೀಪ್. ನಮ್ಮ ಜೊತೆ ಜಿತೇಂದ್ರ ಕುಂದೇಶ್ವರ ಅವರಿದ್ದಾರೆ. ವೆಲ್ಕಮ್ ಟು ದ ಶೋ ಸರ್. ನಮಸ್ಕಾರ. ನಮಸ್ಕಾರ. ಇವತ್ತಿನ ಟಾಪಿಕ್ ಅಂತ ಬಂದಾಗ ಏನಿದು BK PK ಮತ್ತು DK ಆ್ಯಂಡ್ ನಾವು JK ಜೊತೆ ಮಾತಾಡ್ತಿದ್ದೀವಿ. ಸೊ JK ಅವ್ರ ಹತ್ರ ಮಾತಾಡೋದು ಸ್ವಲ್ಪ ಜೋಕೆ ಅಂತ ಹೇಳೋರು ಇದ್ದಾರೆ. ಆದರೂ ಕೂಡ ಅವರು ಅದನ್ನು ಮನಸ್ಸಿಗೆ ಹಚ್ಕೊಳ್ಳದೆ ಅದ್ರ ಬಗ್ಗೆ ನಿರ್ಭಿಡೆಯಿಂದ ನೇರವಾಗಿ ಮಾತಾಡ್ತಾರೆ. ಹಾಗಂತ ಅದ್ರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ಳದೆ ಯೋಚನೆ ಮಾಡದೆ ಅವರಿಗೆ ಕಮೆಂಟ್ಗಳು ಮಾಡೋರು ಇದ್ದಾರೆ. ಅದ್ರ ಬಗ್ಗೆ ಯಾವ ತಲೆ ಕೆಡಿಸ್ಕೊಳ್ಳದೆ ನೇರ ದಿಟ್ಟವಾಗಿ ಮಾತಾಡ್ತೀರಾ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ನಮ್ಮ ಕೆಲಸ ನಾವು ಮಾಡೋದು, ಅವ್ರ ಕೆಲಸ ಬೊಗಳೋದು ಅವ್ರದ್ದು ಇರ್ತದೆ. ಹೊಗಳೋದು ಬೊಗಳೋದು ಎರಡನ್ನು ಸಮಾನವಾಗಿ ಸ್ವೀಕಾರ ಮಾಡ್ತೇನೆ. ನೀವು ಹೇಳಿದಾಗೆ DK PK BK ಕರ್ನಾಟಕದ ಒಂದು ಕಾಂಬಿನೇಷನ್ ಈಗ ಭಾರಿ ಫೇಮಸ್ ಬರ್ತಾ ಇದೆ. ಈ ಕರಾವಳಿ ಭಾಗದಲ್ಲಿ PK ಅಂತ ಹೇಳಿ ಹೆದರಿಸುವಂಥ ಒಂದು PK ಬಂದಿದ್ದಾರೆ ಗೃಹ ಸಚಿವರು, ನಿಮ್ಮದೆಲ್ಲ ಬಿಡಿಸ್ತಾರೆ. ಅಲ್ಲಿ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಬಂದಿದ್ದಾರೆ. BJPಯವರನ್ನು ಇನ್ನೂ ಚಾನ್ಸ್ ಇಲ್ಲ ಅಂತ. ಇನ್ನು BK ಹರಿಪ್ರಸಾದ್ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ. ಅವರು ಬಂದರೆ ಈ ಸಿದ್ಧಾಂತ ಈ ಕರಾವಳಿಗೂ ಸಂಬಂಧ ಇರೋದ್ರಿಂದ ಅವರು ಈ ತುಳುನಾಡವರು ಆಗಿರೋದ್ರಿಂದ ಅವರು ಬಂದರೆ ಈ ಏನು ಹಿಂದುತ್ವವಾದಿಗಳಿಗೆ ಹೆದರಿಕೆ, BJPಗೆ ಸಂಕಷ್ಟ, ಸಿದ್ಧಾಂತವಾದಿಗಳಿಗೆ ಕಾರ್ಯಕರ್ತರಿಗೆ ಜೈಲಾಗ್ಬೋದು. ಈ ರೀತಿಯಾದಂಥ ಒಂದು DK PK BK ಕಾಂಬಿನೇಷನ್ಗಳು ರಾಜಕೀಯದಲ್ಲಿ ಮತ್ತು ಹಿಂದುತ್ವವಾದಿಗಳಲ್ಲಿ ಬಹಳ ಚರ್ಚೆಯನ್ನು ಉಂಟು ಮಾಡ್ತಾ ಇದೆ. ನನಗೆ ಇದು ಮೇಲ್ನೋಟಕ್ಕೆ ನೋಡುವಾಗ ಅದೊಂಥರ ಕಾಂಗ್ರೆಸ್ಸಿನ ತಂತ್ರ. DK ಶಿವಕುಮಾರ್ CM ಆದ ತಕ್ಷಣ ಆ್ಯಕ್ಚುಲಿ ಉತ್ತರ ಕರ್ನಾಟಕದ ಇವರು ಸತೀಶ್ ಜಾರಕಿಹೊಳಿ ಅವರು ಅವರಿಗೆ ಒಂದು ಮಿನಿಸ್ಟ್ರಿ ಕೊಟ್ಟು ಅಧ್ಯಕ್ಷ ಮಾಡುವಂಥ ಪ್ಲ್ಯಾನ್ ಇತ್ತು. ಅವರು ಕಾಂಗ್ರೆಸ್ನವ್ರು ಏನು ಹೇಳಿದರು, ಅಧ್ಯಕ್ಷ ಎರಡರಲ್ಲಿ ಒಂದೇ ಹುದ್ದೆ ಅಂತ. ಸೊ ಮಿನಿಸ್ಟ್ರಿಯನ್ನು ಒಪ್ಕೊಂಡ್ರು. ಅಲ್ಲಿವರೆಗೆ BK ಹರಿಪ್ರಸಾದ್ ಹೆಸರು ಚರ್ಚೆಯಲ್ಲೇ ಇರಲಿಲ್ಲ. ಏಕಾಏಕಿ 2-3 ದಿನದಲ್ಲಿ BK ಹರಿಪ್ರಸಾದ್ ಹೆಸರು ಬಂತು, BK ಆಗ್ತಾರೆ ಅಂತ. ನಾನು ಕುಂದೇಶ್ವರ ಬುಲೆಟಿನ್ ನಾನು ಹಾಕುವಾಗ ಯಾರೂ ನಂಬುವ ಸ್ಥಿತಿಯಲ್ಲಿಲ್ಲ. ಅಯ್ಯೋ ಬಕೆಟ್ ಏನು ಕಾಂಗ್ರೆಸ್ ಬಕೆಟ್ ಇಟ್ಟಿದೆ, BKಗೆ ಏನು ಬಕೆಟ್ ಇಟ್ಟಿದೆ, ಅದು ಆಗ್ತದಾ ಹೋಗ್ತದಾ ಹಾಗೆ ಎಲ್ಲ ಕೇಳಿದರು. ಏನು ಅಂದರೆ ಹಿಂದುತ್ವ ಏನು ಇಲ್ವಾ ಅಂತ ಆ ಥರ. ನಮಗೆ ಸುದ್ದಿ ಮಾಡೋದು BK ಹರಿಪ್ರಸಾದ್ ಬರ್ತಾರೆ ಅಂತ ನಾವು ಮೊದಲನೇ ಬ್ರೇಕಿಂಗನ್ನು ಸುದ್ದಿಯನ್ನು ಕೊಟ್ಟಾಗ ಯಾರೂ ನಂಬಲಿಲ್ಲ. ಆದರೆ ಇದು ವೆಲ್ ಪ್ಲ್ಯಾನ್ಡ್. ಈ ಥರ ಒಂದು ಸುದ್ದಿಯನ್ನು ಹಬ್ಬಿಸಿ ಅಭಿಪ್ರಾಯಗಳನ್ನು ತಗೊಂಡು ಹೇಗಾಗ್ಬೋದು ಅಂತ ತೀರ್ಮಾನ ಮಾಡಿಕೊಂಡು ಕಾಂಗ್ರೆಸ್ ಹೈಕಮಾಂಡ್ DK ಶಿವಕುಮಾರ್ ಒಬ್ಬ ಸಾಫ್ಟ್ ಹಿಂದುತ್ವವಾದಿ, ಕಾಂಗ್ರೆಸ್ನಲ್ಲಿ ಎಲ್ಲ ವರ್ಗದವರು ಅದೊಂದು ತೋಟದಲ್ಲಿರುವ ಹೂಗಳಾಗಿ, ಅಂದರೆ ಎಲ್ಲ ಹೂಗಳಲ್ಲಿ ಅವಕಾಶ ಇರ್ತದೆ. ಹಾಗೆ ಅವಕಾಶ ಇರುವಾಗ DK ಶಿವಕುಮಾರ್ ಕೂಡ ಒಂದು ಇದನ್ನು ದೈವಭಕ್ತ. ಸೊ ಆ ಒಂದು ಸಾಫ್ಟ್ ಹಿಂದುತ್ವದ ಇದೆ ಅವರಿಗೆ. ಅದೇ ರೀತಿ ಆ ರೀತಿಯ ಒಬ್ಬ CM ಆದಾಗ ಉಳಿದ ಒಂದು ಜಾತ್ಯತೀತ ಸೆಕ್ಯುಲರು ಇವರಿಗೆಲ್ಲ ನೋವಾಗುವ ಚಾನ್ಸ್ ಇರ್ತದೆ, ಅಥವಾ ಅವರೇ ಒಂದು ಕಡೆ ಹೇಳ್ಕೊಂಡು ಹೋಗ್ತಾರೆ ಅನ್ನುವಂಥ ಒಂದು ಸೈಡ್ ಆಗ್ತದೆ ಅನ್ನುವಂಥ ಭಾವನೆ ಇದೆ. ಅದಕ್ಕೋಸ್ಕರ BKಯನ್ನು ಕಾಂಗ್ರೆಸ್ ರಾಜ್ಯದ ಅಧ್ಯಕ್ಷರನ್ನಾಗಿ ಮಾಡಿದರು. ಅವರು ಪಕ್ಕಾ ಸಿದ್ಧಾಂತವಾಗಿ ಸೋನಿಯಾ ಗಾಂಧಿ ಅಥವಾ ಗಾಂಧಿ ಪರಿವಾರದ ಭಕ್ತ, ಅಂದರೆ ಪಕ್ಕಾ ಕಾಂಗ್ರೆಸ್ಗೆ ಮತ್ತು ನೇರವಾಗಿ ಜನಪ್ರತಿನಿಧಿ ಆಗದೆ, ಅಂದರೆ ಎಲೆಕ್ಷನಲ್ಲಿ ಆಗದೆ ಹೈಕಮಾಂಡ್ ಕೃಪಾಕಟಾಕ್ಷದಲ್ಲಿ ಅವರು ರಾಜ್ಯಸಭೆ ಸದಸ್ಯರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದವರು. ಸೊ ಅವರು ಪಕ್ಷಕ್ಕೆ ನಿಷ್ಠರು ಮತ್ತು ಹೈಕಮಾಂಡಿಗೆ ನಿಷ್ಠರು, ಗಾಂಧಿ ಪರಿವಾರಕ್ಕೆ ನಿಷ್ಠರು. ಸೊ ಅವರನ್ನು ಹಿಡಿದ್ರು. ಮತ್ತು ಸಿದ್ಧಾಂತ ಹಿಂದುತ್ವ ಪ್ರಖರ ವಿರೋಧಿ, ಮೋದಿಯನ್ನು ಟೀಕೆ ಮಾಡೋದ್ರಲ್ಲಿ ನಂಬರ್ 1 ಸ್ಥಾನವನ್ನು ಅಂದರೆ ಆ ರೀತಿಯಾಗಿ ಇದ್ದವರು. ಸೊ ಅವರನ್ನು ಅಧ್ಯಕ್ಷರಾಗಿ ಮಾಡಿದ್ರು. ಈ ಕಡೆ ಮೃದು ಹಿಂದುತ್ವವಾದಿ, ಈ ಕಡೆ ಹಿಂದುತ್ವ ವಿರೋಧಿ ಮತ್ತು ಗಾಂಧಿ ಪರಿವಾರದ ನಿಷ್ಠ. ಆಮೇಲೆ ಆಗ ಮಿನಿಸ್ಟರ್ ಇದರಲ್ಲಿ ಸಚಿವ ಸಂಪುಟದಲ್ಲಿ ಒಬ್ಬರು ಬೇಕಲ್ಲ DKಗೆ ಹೇಳ್ಕೊಂಡು ಹಿಡಲಿಕ್ಕೆ. ಆಗ
ಇವರನ್ನು ಯಾರು ಪ್ರಿಯಾಂಕ ಖರ್ಗೆ, ಅದು ಖರ್ಗೆಯ ಮಗ, ಹೈಕಮಾಂಡ್ ಕೂಡ ಅವರು ಖರ್ಗೆ ಅವರು ಇರ್ತಾರೆ. ಅವರು ಪ್ರಿಯಾಂಕ ಖರ್ಗೆ ಕೂಡ ಏನು ಆರ್ ಎಸ್ ಎಸ್ನ ಕಟು ಟೀಕಾಕಾರ ಮತ್ತು ಹಿಂದುತ್ವವಾದಿಗಳಿಗೆ ಸಿಂಹಸ್ವಪ್ನವಾಗಿ ಕೆಲಸ ಮಾಡ್ತಾ ಇರೋರು. ಸೊ ಅವರು ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ನ ಒಂದು ಗಲಾಟೆಯಲ್ಲಿ ಅವರು ತುಂಬ ಅಂದರೆ ಹಿನ್ನಡೆ ಕೂಡ ಒಂದು ಕೆಲವೊಂದು ಸರಿ ಅನುಭವಿಸಿದರು. ಮುಂದಿನ ದಿನಗಳಲ್ಲಿ ಅವರು ದೊಡ್ಡ ಥ್ರೆಟ್ ಕೂಡ ಆರ್ ಎಸ್ ಎಸ್, ಇವನ್ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅಲ್ಲ, ಅವರ ಚಿತ್ತಾಪುರದಲ್ಲಿ ಇವರ ಸೀಟಿಗೂ ಕುತ್ತು ತರ್ಬೋದು. ಹಾಗಾಗಿ ಇವರು ಇದನ್ನು ಅಂತಹ ಒಂದು ಕಾಂಬಿನೇಷನನ್ನು ಇಟ್ಕೊಂಡು ಕಾಂಗ್ರೆಸ್ ಈ ಕರ್ನಾಟಕದಲ್ಲಿ ಆಡಳಿತವನ್ನು ಮಾಡಲಿಕ್ಕೆ ಹೊರಟಿದೆ. ಅಂದರೆ ಈಗ ಅಂದರೆ ಓವರಾಲ್ ಇದು ನೋಡೋದು ಅಂತಂದರೆ ಇದರಲ್ಲಿ ಅವ್ರ ಪ್ಲ್ಯಾನ್ ನಿಮ್ಮ ಪ್ರಕಾರ ಏನು ಅನ್ನೋದು, ಅಂದರೆ ನೋ ಫಿಲ್ಟರ್ ವ್ಯೂ ನೋಡೋದಾದರೆ ಈಗ ಕರೆಕ್ಟ್ ಒಂದು ಅತಿ ಸಂಖ್ಯೆಯ ಮತದಾರರು, ನೀವು ಮೊನ್ನೆ ಜನಸಂಖ್ಯೆ ಇದನ್ನು ನೋಡುವಾಗ ನಂಬರ್ 1 ಸ್ಥಾನದಲ್ಲಿ ಮುಸ್ಲಿಮರು ಬರ್ತಾರೆ. ಈಗ ಡಿ ಕೆ ಶಿವಕುಮಾರ್ ಹಿಂದುತ್ವವಾದಿ, ಹಾಗೆ ಮತ್ತು ಮುಸ್ಲಿಮರಿಗೆ ದೊಡ್ಡ ಮಟ್ಟದ ಸೀಟುಗಳು ಅದರಲ್ಲಿ ಜಮೀರ್ ಇವರಿಗೆಲ್ಲ ಕೊಡಲಿಲ್ಲ ಇಷ್ಟವರೆಗೆ. ಸೊ ಅವರಿಗೆ ಒಂದು ಸಂತೃಪ್ತಿ ಮಾಡಲಿಕ್ಕೋಸ್ಕರ ಒಂದು ಆರ್ ಎಸ್ ಎಸ್ ವಿರೋಧವಾದಂಥ ಒಂದು ವಿಚಾರವನ್ನು ಬಿಟ್ಟರೆ ಜನ ಏನು ಇವರು ಸುಮ್ಮನಾಗ್ತಾರೆ. ಕೂಡಲೇ ಯಾರು ಇವರು ಮುಸ್ಲಿಂ ಅಥವಾ ಕ್ರಿಶ್ಚಿಯನ್ ಇವರೆಲ್ಲ ಏನು ಸೀಟು ಗೀಟು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ಸಮಾಧಾನ ಆಗ್ತದೆ ಅವರಿಗೆ, ಒಂಥರ ಆ ಮಾತುಗಳು ಆರ್ ಎಸ್ ಎಸ್ಸಿಗೆ ಹಿಂದುತ್ವವಾದಿಗಳಿಗೆ ಆ ಥರ ಒಂದು ಟೀಕೆ ಮಾಡಿದಷ್ಟು ಇವರಿಗೆ ಕಾಂಗ್ರೆಸ್ನನ್ನು ಗಟ್ಟಿಯಾಗಿ ಅಪ್ಕೊಳ್ತಾರೆ. ಒಂದು ಆ ರೀತಿ. ಮತ್ತು ನಿಜವಾಗಿ ಅವರಿಗೆ ಶತ್ರುಗಳು ಹೇಳಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಬಿ ಜೆ ಪಿಗಿಂತಲೂ ಆರ್ ಎಸ್ ಎಸ್ ಅಂದರೆ ಅವರು ಬೇಸಿಕ್ ನೆಟ್ವರ್ಕ್, ಅವರ ಹಿಂದುತ್ವ ವಿಚಾರಧಾರೆ, ಸಂಸ್ಕೃತಿ ಇದನ್ನು ಗಟ್ಟಿಯಾಗಿ ಇಟ್ಕೊ ಯಾವುದೇ ಗಲಾಟೆಗಳಿಗೆ ಬಗ್ಗದೆ, ಯಾವುದೇ ಇದರ ಪೊಳ್ಳು ಬೆದರಿಕೆಗೆ ಹೆದರದೆ ಅವ್ರ ಕೆಲಸವನ್ನು ಅವ್ರು ಮಾಡ್ಕೊಂಡು ಇರುವಂಥ ಹಿಂದಿನ ಕಾಲದ ಜೋರಿತ್ತು. ಈಗ ಹೈ ಲೆವೆಲ್ ಸ್ವಲ್ಪ ಜಾಸ್ತಿ ಆಗಿದೆ, ಬಟ್ ನಡೀತಾ ಇದೆ ಒಂದು ವರ್ಗ. ಅದರಲ್ಲೂ ಏನು ಕೈಕಾಲು ಎಳೆಯೋದು ಎಳೆದಾಟಗಳು ಇದ್ದರೂ ಕೂಡ ಹೇಳ್ಕೊಂಡು ಒಂದು ಹಂತದಲ್ಲಿ ಈ ಸಂಘ ಪರಿವಾರ ಕೂಡ ಕೆಲಸವನ್ನು ಮಾತ್ರ ಮಾಡ್ತಾಯಿದೆ. ಸೊ ಅದನ್ನು ಎದುರಿಸಲಿಕ್ಕೆ ಇವರು ಮತ್ತೊಂದು ಮುಸ್ಲಿಮರ ಒಂದು ಓಲೈಕೆಗೋಸ್ಕರ ಆರ್ ಎಸ್ ಎಸ್ನ ಒಂದು ಟಾಪಿಕನ್ನು ಇಟ್ಕೊಂಡು ಪ್ರಿಯಾಂಕಾ ಖರ್ಗೆ ಪ್ರತಿದಿನ ಬೆಳಿಗ್ಗೆ ಮೋಹನ್ ಭಾಗವತರಿಗೆ ಪತ್ರ ಆರ್ ಎಸ್ ಎಸ್ಸನ್ನು ನಿಷೇಧ ಮಾಡುವ ಹಿಂದೆ ಆಗಿತ್ತು, ಕೈಕಾಲಿಗೆ ಬಿದ್ದಿದ್ದರು. ಆ ರೀತಿಯಾಗಿ ಆರ್ ಎಸ್ ಎಸ್ಸಿನ ಬಗ್ಗೆ ಕುರಿತಾದಂತಹ ಒಂದು ವಿನಾಕಾರಣ ಎಳ್ಕೊಂಡು ಕಾಲು ಯಾರು ಪ್ರಿಯಾಂಕ ಖರ್ಗೆ ಅವರು ಬರ್ತಾಯಿದ್ದಾರೆ. ಇದನ್ನು ಮೇಲ್ನೋಟಕ್ಕೆ ಇವರಿಗೆ ಯಾಕೆ ಅಧಿಕ ಪ್ರಸಂಗ, ಇವರು ಗೃಹ ಸಚಿವರು ಮಾಡ್ಬೋದಲ್ಲ ಅಂತ ಮೇಲ್ನೋಟಕ್ಕೆ. ಇದು ಇನ್ನೊಂದು ಪಕ್ಕಾ ಪ್ಲ್ಯಾನ್. ಯಾರು ಆರ್ ಎಸ್ ಎಸ್ ವಿಚಾರ ಉದ್ದೇಶಪೂರ್ವಕವಾಗಿ ಆಗಬೇಕು ಅನ್ನೋ ಆಸೆ ಕೂಡ ಇದ್ದಿದ್ದು ಹೌದು. ಯಾರಿಗೆ? ಪ್ರಿಯಾಂಕ್ ಖರ್ಗೆ ಅವರು ಆ ಸ್ಥಾನವನ್ನು ಅವರಿಗೆ ತಂದೆಯ ಒಂದು ಕೃಪಾ ಕಟಾಕ್ಷದಿಂದ ಎಂತೂ ಬರ್ತದೆ. ಹೈಕಮಾಂಡ್ ಬೇರೆ ಇದೆ, ಮತ್ತು ದಲಿತ ಕೋಟ ಬಲಗೈ. ಸೊ ಅವರಿಗೊಂದು ಗ್ಯಾರಂಟಿ ಸೀಟು ಸಿಗ್ತದೆ, ಹಾಗಾಗಿ ಸಿಕ್ಕಿದೆ. ಈಗ ಅವರಿಗೆ ಆರ್ ಎಸ್ ಎಸ್ ಯಾಕೆ ಹೇಳಿದರೆ, ಅವರು ಒಂದು ರಾಷ್ಟ್ರ ಮಟ್ಟದಲ್ಲಿ ಸೋನಿಯಾ ಗಾಂಧಿ ಅಥವಾ ಗಾಂಧಿ ಪರಿವಾರದ ರಾಹುಲ್ ಗಾಂಧಿ ಇವರ ಒಂದು ಪರಿವಾರದ ಗಮನವನ್ನು ಸೆಳೀತಾರೆ ಯಾವತ್ತು. ಏನು ರಾಷ್ಟ್ರೀಯ ಮಟ್ಟದ ಪತ್ರಿಕೆಗಳಲ್ಲಿ, ಮೀಡಿಯಾಗಳಲ್ಲಿ ಇವರು ಒಂದು ಏನೋ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಅನ್ನುವಂಥ ಒಂದು ಗಮನ ಬರ್ತದೆ. ಮತ್ತು ಆರ್ ಎಸ್ ಎಸ್ ಕೂಡ ಅವರ ಚಿತ್ತಾಪುರದ ಒಂದು ಪಥಸಂಚಲನ ಸಂದರ್ಭದಲ್ಲಿ ಆದಂಥ ವಿವಾದದಿಂದಾಗಿ ಅವರು ಅಲ್ಲಿ ಒಂದು ಅಪಾಯ, ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಒಂದು ಸಾರಿ ಬಿ ಜೆ ಪಿ ಗೆದ್ದಿದೆ ಅಲ್ಲಿ. ಒಂದು ಸಾರಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮಗ ಅವರು ಬಿಟ್ಟು ಲೋಕಸಭೆಗೆ ಸ್ಪರ್ಧೆ ಮಾಡುವಾಗ ಇವರು ಅಲ್ಲಿ ವಿಧಾನಸಭೆಗೆ ಪ್ರಿಯಾಂಕ್ ಖರ್ಗೆ ಮೊದಲ ಬಾರಿ ಸ್ಪರ್ಧೆ ಮಾಡುವಾಗ ಸೋತಿದ್ದರು. ಅದಾದಮೇಲೆ ನೆಕ್ಸ್ಟ್ ಟೈಮ್ 4,000 ಮತಗಳಂತರ, ಈಗ 13,000 ಅಂತರಗಳಿದೆ. ಅಂದರೆ ಟಗ್ ಆಫ್ ವಾರ್ ಇದೆ ಅಲ್ಲಿ. ಹಿಂದುಳಿದ ಸ್ಟ್ರಾಂಗ್ ಹೋಲ್ಡ್ ಇಲ್ಲ, ಬಟ್ ಇವರು ಸ್ಟ್ರಾಂಗ್ ನಾಯಕರು. ಇವರಿಗೆ ಗೃಹ ಸಚಿವ, ITBT ಮತ್ತು ಮಲ್ಲಿಕಾರ್ಜುನ ಖರ್ಗೆ ಇವರಂತ ಇಷ್ಟೆಲ್ಲ ಸ್ಟ್ರಾಂಗ್ ಹೋಲ್ಡ್ ಇದ್ರು ಕೂಡ ಅಲ್ಲಿ ಏನಿದ್ರು ಕೂಡ ಅಲ್ಲಿ ಜಾತಿ ಸಮೀಕರಣ ನಡುವೆ ಎಲ್ಲಿ ಅವರ ಇಷ್ಟೆಲ್ಲ ವೈರುಧ್ಯಗಳನ್ನು ಇಟ್ಕೊಂಡವರು ಮತ್ತು ಒಂದು ರೀತಿಯ ಈ ಥರದ ಮೈಂಡ್ ಸೆಟ್ ಇರೋರ್ನೇ ಅಲ್ಲಿ ಕೂರಿಸ್ಬೇಕು ಅನ್ನೋದು ಕೂಡ ಅದೊಂದು ಸ್ಟ್ರಾಟಜಿಯೇ. ಆದರೆ ಆರ್ ಎಸ್ ಎಸ್ನವರು ಇದೇ ಸ್ಟ್ರಾಟಜಿಯನ್ನು ಹಿಡ್ಕೊಂಡು ಪ್ರಿಯಾಂಕಾ ಖರ್ಗೆ ಮತ್ತು ಕಾಂಗ್ರೆಸ್ಸನ್ನು ಎಳೆಯುವಂಥ ಪ್ಲ್ಯಾನ್ ಕೂಡ ಮಾಡ್ತಾಯಿದ್ದಾರೆ. ಮೋಹನ್ ಭಾಗವತರು ಸುಮ್ಮನೆ ಇವರಿಗೆಲ್ಲ ಕಮೆಂಟ್ ಅಥವಾ ಇವರಿಗೆ ಆನ್ಸರ್ ಮಾಡೋದಿಲ್ಲ. ಅವರು ಆಗಾಗ ಬಂದು ಇವರನ್ನೆಲ್ಲ ಗಮನಿಸಿ ಮುಂದಿನ ದಿನಗಳಲ್ಲಿ ಇದು ಒಂದು ಹಂತದಲ್ಲಿದೆ. ಈಗ ಮೊನ್ನೆ ಇವರು ಪ್ರಿಯಾಂಕಾ ಖರ್ಗೆ ಕೇಳಿದರು, ಏನು ನೀವು ಸರ್ಕಾರ ಕೇಳ್ತಾ ಇದೆ, ನೀವು ಉತ್ತರಿಸಬೇಕು ಅಂತ. ಇವರು ಕರ್ನಾಟಕ ನಿಮ್ಮ ಏನು ಹಣಕಾಸು ಇದನ್ನೆಲ್ಲ ಹೇಳಿ ಎಲ್ಲ ಪಾರದರ್ಶಕವಾಗಿ ರಿಜಿಸ್ಟರ್ ನೋಂದಣಿ ಮಾಡಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಈಗ ಗೃಹ ಸಚಿವರಾಗಿ ನಾನು ಕೇಳ್ತಾ ಇದ್ದೆ, ಒಂದು ಹಂತದವರೆಗೆ ಅವರು ನೋಡ್ತಾರೆ.
ಒಂದು ವೇಳೆ ಇದೇ ಸ್ವಲ್ಪ ಜಾಸ್ತಿಯಾಗಿ ಜನಗಳಿಗೂ ಅದು ಕಿರಿಕಿರಿ ಅನವಶ್ಯಕ RSSನ ನೋಂದಣಿ ಆಗಲಿ ಹೋಗಲಿ ಜನಸಾಮಾನ್ಯರಿಗೇನೋ ಅಥವಾ ಯಾರಿಗೇನು ಅಭಿವೃದ್ಧಿಗೇನು ಏನಿಲ್ಲ ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರಪ್ಪ. ಇವರು ಅದೇ ವಿಚಾರವನ್ನು ಇಟ್ಕೊಂಡು ಇಡೀ ಆಡಳಿತ ಇದು ಸಚಿವ ಸಂಪುಟದಲ್ಲಿ ಇದ್ಕೊಂಡು ಅದೇ ನ್ಯಾಯ್ ಮಾಡ್ತಾಯಿದ್ರೆ ಯಾರಿಗೂ ಇಷ್ಟವಾಗೋದಿಲ್ಲ. ಬಟ್ ಒಂದು ಹಂತದಲ್ಲಿ ಹೈಕಮಾಂಡಿಗೆ ಖುಷಿ ಆಗ್ಬೋದು, ಅವರಿಗೆ ಹಿಂದುತ್ವ ವಿರೋಧಿಗಳಿಗೆ ವಾದಿ ವಿರೋಧಿಗಳಿಗೆ ಖುಷಿ ಆಗ್ಬೋದು ಬೇರೆ ಸಮುದಾಯದಲ್ಲಿ. ಆದರೆ ಇದರಿಂದಾಗಿ ಪ್ರಿಯಾಂಕಾ ಖರ್ಗೆ ಇದನ್ನೇ ಮುಂದುವರಿಸಿದೆ 2 ವರ್ಷಗಳ ಕಾಲ, ಅವರಿಗೆ ಮಾತ್ರ ಮುಂದಿನ ಎಲೆಕ್ಷನಲ್ಲಿ ಮಾತ್ರ ಕಷ್ಟ ಆಗ್ತದೆ. ಮತ್ತು ಅವರ ರಾಜಕೀಯ ವರ್ಚಸ್ಸು ಈ ಅಡ್ಮಿನಿಸ್ಟ್ರೇಷನಲ್ಲಿ ಕಮ್ಮಿ ಆಗ್ತದೆ. ಆ್ಯಕ್ಚುಲಿ ಪ್ರಿಯಾಂಕಾ ಖರ್ಗೆ ದಿ ಬೆಸ್ಟ್ ವರ್ಚಸ್ಸಿರುವಂಥ ನಾಯಕ. ಯಾಕೆ ಹೇಳಿದರೆ ಅವರ ಒಂದು IT-BT ಸಚಿವರಾಗಿರುವಾಗ ಅವರು ಹ್ಯಾಂಡ್ಲ್ ಮಾಡುವಂಥ ಸಭೆಗಳನ್ನು, ಅಧಿಕಾರಿಗಳನ್ನು ಹ್ಯಾಂಡ್ಲ್ ಮಾಡುವಂಥ ಅವರ ಒಂದು ಸಾಮರ್ಥ್ಯ, ಅವರ ಮಾತುಕತೆ ಒಂದು ಗಂಭೀರ. ಈಗ ಗೃಹ ಸಚಿವರ ಆಗಿಯೂ ಕೂಡ ಪೊಲೀಸ್ ಅಧಿಕಾರಿಗಳ ಸಭೆ ಮಾಡುವಾಗ ಅದೊಂದು ಕೆಪಾಸಿಟಿ ಮತ್ತು ಮೀಡಿಯಾದ ಮುಂದೆ ತಾನು ಏನು ಹೇಳಬೇಕು ಅನ್ನೋಂಥ ಕ್ಲಾರಿಟಿ ಪ್ರಿಯಾಂಕಾ ಖರ್ಗೆಗೆ 100% ಇದೆ. ನಾನು ಅದನ್ನು ಒಪ್ಪಿಕೊಳ್ಳಬೇಕು. ಅಂದರೆ ಅವರ ಇದು RSS ಅವರ ಸ್ಟ್ರಾಟಜಿ ಆಗಿದ್ದರೂ ಕೂಡ ಅವರ ಏನು ಹೇಳ್ತೇನೆ ಮತ್ತು ಯಾವುದು ಹೇಳಬೇಕು ಅನ್ನೋ ಸ್ಪಷ್ಟವಾದಂಥ ಹಿಂದಿನ ಗೃಹ ಸಚಿವರಿಗೆ ಹೋಲಿಸಿದ್ರೆ ಯಾರಿಗೆ ಅವರಿಗಿಂತ ಅಂದರೆ ಎಷ್ಟೋ ಆಗ್ಬೋದು. ಅಂದರೆ ಪರ್ಟಿಕ್ಯುಲರ್ ಆಗಿರ್ತಾರೆ, ಸ್ಟ್ರಾಟಜಿ ಇದೆ ಮತ್ತು ಕ್ಲಾರಿಟಿ ಇದೆ ಮತ್ತು ಅಪ್ಡೇಟ್ ಇಟ್ಕೊಂಡಿದ್ದಾರೆ. ಸೊ ಅವರ ಒಂದು ಕೆಪಾಸಿಟಿ ಇದೆ, ಅವರನ್ನು ಮೆಚ್ಚಬೇಕು. ಈಗ ಹಿಂದಿನ ಗೃಹ ಸಚಿವರು ಅಥವಾ BJP ಸರ್ಕಾರದಲ್ಲಿರೋ CM ಕಠಿಣ ಕ್ರಮ ಅಂತ ಏನು ಹೇಳಿದರು ಅದನ್ನು ಬಾಯಲ್ಲಿ ಮಾತ್ರ KJಹಳ್ಳಿ DJಹಳ್ಳಿ ಇವರು ನೋಡಿ, ಇವರು ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಂದು ಕಮೆಂಟ್ ಆಯಿತು ಅಂತ ತಕ್ಷಣ ಕಾರ್ಕಳದಲ್ಲಿ ಸುನಿಲ್ ಬಂಗೇರನ್ನು ಅರೆಸ್ಟ್ ಮಾಡಿದರು, ಮಂಗಳೂರಿನಲ್ಲಿ ಯಾರು ಸಂತೋಷ್ ಶೆಟ್ಟಿ ಅವರನ್ನು ಅರೆಸ್ಟ್ ಮಾಡಿದರು, ಜೈಲಿಗೆ ಹಾಕಿದರು. ಅಂದರೆ ಹೇಳಿದ ತಕ್ಷಣ ಕೂಡಲೇ ಆ್ಯಕ್ಷನ್ ಮಾಡ್ತಾರೆ, ಅವರ ಸಿದ್ಧಾಂತಕ್ಕೆ ಬದ್ಧತೆಯನ್ನು ತೋರಿಸ್ತಾರೆ. ಮತ್ತು ಯಾವುದೋ ಕಠಿಣ ಕ್ರಮ ಅಂತ ಬಾಯಲ್ಲಿ ಹೇಳೋದಿಲ್ಲ, ನಿಜವಾಗಿಯೂ ಅದನ್ನು ತೋರಿಸುವ ಮೂಲಕ ಅವರು ಮಾಡ್ತಾ ಇದ್ದಾರೆ. ಇದು ಎಷ್ಟು ಕಾಂಗ್ರೆಸ್ಗೆ ಲಾಭ ಆಗ್ತದೆ ಅದು ಎರಡನೇ ಪ್ರಶ್ನೆ. ಅದು ರಿವರ್ಸ್ ಆಗ್ಬೋದು ಕಾಂಗ್ರೆಸ್ಸಿಗೆ ಲಾಂಗ್ ಟರ್ಮಲ್ಲಿ ರಿವರ್ಸ್ ಆಗ್ಬೋದು. ಈಗ ಅದು RSS ಈಗ BJPಯ ಬಗ್ಗೆ ಬೈತಾ ಇರುವಂಥ ಒಂದು ವರ್ಗ ಇದೆ. ಅವರು ನಮ್ಮ BJPಯ ಹೊರಗಡೆ ಹಿಂದುತ್ವವಾದಿಗಳು, ಸೋಷಿಯಲ್ ಮೀಡಿಯಾ ವಾರಿಯರ್ಸ್, ಅವರು ಮಾತೆತ್ತು ಕೂಡಲೇ ವಿಜಯೇಂದ್ರರಿಗೆ ಬೈಯೋದು, ಮಾತೆತ್ತು ಕೂಡಲೇ BJPಯ ನಾಯಕರಿಗೆ ಬೈಯೋದು, ಅವರು ಸರಿ ಇಲ್ಲ, ಅಶೋಕ್ ಸರಿ ಇಲ್ಲ, ಇವರು ಸರಿ ಇಲ್ಲ ಅಂತ ಬೈಯುವಂಥ ಒಂದು ವರ್ಗ ಇಲ್ಲಿದೆ. ವೋಟ್ ಹಾಕೋದು BJPಗೆ. ಆ ವರ್ಗದವರು ಈಗ ಈ ಸೋಷಿಯಲ್ ಮೀಡಿಯಾದ ಇವರ ಆ್ಯಕ್ಷನ್ನಿಂದಾಗಿ ಅವರಿಗೆ ಹೆದರಿಕೆ ಶುರುವಾಗಿ ಅವರು ಅದಕ್ಕೆ ಇವರಿಗೆ ಬತ್ತಿ ಬರ್ತದೆ ಅಂತ ಹೆದರಿ ಇನ್ನೂ ಒಬ್ಬೊಬ್ಬರು ಜೈಲಿಗೆ ಹೋದರೆ ಆಗ ಇವರು ಏನು ಕಾಂಗ್ರೆಸ್ಸಿಗೆ ಬೈಲಿಕ್ಕೆ ಶುರು ಮಾಡ್ತಾರೆ ಇದೇ BJPಯ. ಆಗ ಕಾರ್ಯಕರ್ತರು ಒಟ್ಟಾಗ್ತಾರೆ, BJPಯ ಇವರು ಮತದಾರರು ಒಟ್ಟಾಗ್ತಾರೆ, ಸ್ವಾಪ್ ಹಿಂದುತ್ವವಾದಿಗಳು ಒಟ್ಟಾಗ್ತಾರೆ. ಆಗ BJPಗೆ ಸುಲಭದಲ್ಲಿ ಇಲ್ಲಿ ಈ ಭಾಗದಲ್ಲಂತೂ ವೋಟ್ಗೆ ಏನಾಗ್ತದೆ ಅನ್ನೋದು ಒಂದು ಸಾಧ್ಯತೆಗಳು ಜಾಸ್ತಿ ಇದೆ. ಥ್ಯಾಂಕ್ ಯು ಸೋ ಮಚ್. ಸೊ ಇದು ಈ ಹೊತ್ತಿನ ವಿಶೇಷ DK, PK, BK ಕಾಂಬಿನೇಷನ್ನ ಕಥೆ. ಮುಂದೆ ರಾಜಕೀಯದಲ್ಲಿ ಏನಾಗುತ್ತೆ ಅನ್ನೋದು ಸಮಯನೇ ಹೇಳಬೇಕು. ಆದರೆ ನೋ ಫಿಲ್ಟರ್ ವ್ಯೂವನ್ನು ನೀವು ಕೇಳಿದ್ರಿ. ಮುಂದಿನ ಸಂಚಿಕೆ ಸಿಗೋಣ. ನಮಸ್ಕಾರ.